ರನ್. ಸ್ಟಾಪ್. ನೋಡ್ರಿ, ಇವಾಗ ನಾನು ದ್ರವ್ಯದ ಸ್ಥಿತಿಗಳಲ್ಲಿ ಘನ, ದ್ರವ, ಅನಿಲ ಅದರಲ್ಲಿ ನಾನು ಒಂದನ್ನು ಹೇಳ್ತೀನಿ. ಹೇಳಿದ ನಂತರ ಘನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುವಿನ ಮುಂದೆ ನಿಂತಿರ್ತಕ್ಕಂಥವರು ಔಟ್ ಆಗಿರ್ತಾರೆ. ನಾನು ಘನ ಅನ್ಬೋದು, ಅನಿಲ ಅನ್ಬೋದು, ಅಥವಾ ದ್ರವ ಅನ್ಬೋದು. ಈ ನಿಮ್ಮ ಮುಂದ್ಗಡೆ ವಸ್ತುಗಳ ಒಂದು ಕಾರ್ಡ್ಬೋರ್ಡ್ ಇದೆ. ಆ ವಸ್ತು ಯಾವ ಸ್ಥಿತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅನ್ನೋದನ್ನು ನೀವು ಗುರುತಿಸ್ಕೊಂಡು ನೀವು, ನಾನು ಘನ ಅಂತಂದರೆ ಘನ ವಸ್ತುವಿನ ಮುಂದೆ ನಿಂತಿರ್ತಕ್ಕಂಥವ್ರು ಔಟ್ ಇದ್ದಂಗೆ. ಅರ್ಥ ಆಯ್ತಾ? ಈಗ ಮಾಡೋಣ, ಆಟ ಆಡೋಣ. ಓಕೆ, ರನ್. ಸ್ಟಾಪ್. ಸ್ಟಾಪ್. ಈಗ ನೀವು ನಿಮ್ಮ ಮುಂದಿರ್ತಕ್ಕಂಥ ಕಾರ್ಡ್ಬೋರ್ಡಿರೋ ವಸ್ತುವಿನ ಹೆಸರನ್ನು ನೋಡ್ಕೊಳ್ರಿ ಈಗ. ಆಯಿತಾ? ನಾನು ಹೇಳ ಇವಾಗ. ಓಕೆ, ಘನವಸ್ತು. ಪುಸ್ತಕ ಘನವಸ್ತು. ಮೇಣದ ಬತ್ತಿ ಘನವಸ್ತು. ಕಬ್ಬಿಣ ಸರ್ ಘನವಸ್ತು. ಕಲ್ಲು ಸರ್ ಘನವಸ್ತು. ರನ್. ಸ್ಟಾಪ್. ಓಕೆ, ನೆಕ್ಸ್ಟ್ ಅನಿಲ ವಸ್ತು. ಕಾನಿಯಿಂದ ಹೊಗೆ ಅನಿಲ ಸ್ಥಿತಿ. ಗಾಳಿಯಿಂದ ಬರುವ ಹೊಗೆ ಅನಿಲ. ರನ್. ಸ್ಟಾಪ್. ದ್ರವ ವಸ್ತು. ಕಬ್ಬಿನ ಹಾಲು ದ್ರವ ವಸ್ತು. ನೀರು. ಇದು ಪೆಟ್ರೋಲ್ ದ್ರವ. ಕೊಬ್ಬರಿ ಎಣ್ಣೆ ದ್ರವ. ಎಣ್ಣೆ ದ್ರವ ವಸ್ತು. ಡೀಸೆಲ್ ದ್ರವ. ರನ್. ಸ್ಟಾಪ್. ಅನಿಲ. ಗಾಳಿಯಿಂದ ಬರುವ ಹೊಗೆ ಅನಿಲ. ಗ್ಯಾಸ್ ಅನಿಲ. ಸ್ಟಾಪ್. ಘನವಸ್ತು. ಗೋಡೆ ಘನವಸ್ತು. ಕಲ್ಲು ಅನಿಲ. ಕಲ್ಲು ದ್ರವ. ರನ್.